ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಮಾನಸಿಕ ಆರೋಗ್ಯ ಈ ಒಂದು ಟಾಪಿಕ್ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಟಾಪಿಕ್ ಬಂದುಬಿಟ್ಟು ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರೋ, ಹಾಗೆ ಪೇಪರ್ 1 TET, ಪೇಪರ್ 2 TET, PSTR, GPSTR, HSTR ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾಗುತ್ತೆ ಈ ಒಂದು ಟಾಪಿಕ್ ಹೆಲ್ಪ್ ಆಗುತ್ತೆ. ಈ ಹಿಂದೆ ನಾನು ಅಧ್ಯಾಯ 1 ಮತ್ತು ಅಧ್ಯಾಯ 2 ಅಂದರೆ ಅಧ್ಯಾಯ 1ರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ವ್ಯಾಖ್ಯೆ ಮತ್ತು ವಿಧಾನಗಳು, ಹಾಗೆ ಅಧ್ಯಾಯ 2 ಬಂದುಬಿಟ್ಟು ಬೆಳವಣಿಗೆ ಮತ್ತು ವಿಕಾಸ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಎಲ್ಲ ಏನು ಮಾಡಿದ್ದೀವಿ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. 3ನೇ ಅಧ್ಯಾಯ ಬಂದುಬಿಟ್ಟು ಮಾನಸಿಕ ಆರೋಗ್ಯ, ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡೋಣ. ಇಲ್ಲಿ ಮುಖ್ಯವಾದ ಅಂಶಗಳಿದ್ದಾವೆ. ಆಗಮ ಮತ್ತು ಆಗಮ ಉಪಗಮ ಇವು ಏನಿದ್ದಾವೆ ಅಂದರೆ ಘರ್ಷಣೆಯ 3 ವಿಧಗಳಿದ್ದಾವೆ. ಏನಿದ್ದಾವೆ ಇವು? ಘರ್ಷಣೆಯ 3 ವಿಧಗಳು. ಹಾಗಾದರೆ ಆಗಮ ಅಂದರೆ ಏನು ಅಂತಂದರೆ ಇಲ್ಲಿ 2 ಪಾಸಿಟಿವ್ ಇರುತ್ತೆ. ನಮ್ಮದು TET ಆಗಿದೆ. ಇವಾಗ ಉದಾಹರಣೆ ಹೇಳ್ಬೇಕಾದ್ರೆ TET ಆಗಿದೆ, CETನೂ ಆಗಿದೆ ಅಂತ ಅರ್ಥ. ಇಲ್ಲಿ ಆಗಮ ಅಂದರೆ ನಮಗೆ TET ಆಗಿದೆ, ಇನ್ನೂ CET ಆಗಿಲ್ಲ. ಇದು ಒಂದು ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇರುತ್ತೆ. ಅಂದರೆ ನಾವು ಏನು ಮಾಡಬೇಕು? CET ಸಾಧಿಸಬೇಕು ಅಂತ ಅರ್ಥ. ಇಲ್ಲಿ ಉಪಗಮ ಇಲ್ಲೇನು ನಮಗೂ ಎರಡೂ ಆಗಿಲ್ಲ, TETನೂ ಆಗಿಲ್ಲ, CETನೂ ಆಗಿಲ್ಲ. ಇವೇನು? ಘರ್ಷಣೆಯ 3 ವಿಧಗಳು. ಈಗ ವ್ಯಕ್ತಿಯು ಆಶಾಭಂಗ ಅಂದರೆ ಹತಾಶೆಗೆ ಒಳಗಾದಾಗ ಆಶಾಭಂಗ, ಅದು ನಮಗೇನೋ ಸಿಗಬೇಕಾಗಿತ್ತು, ಅದು ಸಿಕ್ಕಿಲ್ಲಪ್ಪ, ಅವಾಗ ನಾವೇನಾಗ್ತೀವಿ? ಆಶಾಭಂಗಕ್ಕೆ ಒಳಗಾಗ್ತೀವಿ. ಹಾಗೆ ಘರ್ಷಣಾ ಸ್ಥಿತಿ, ಈಗ 2 ಪಾಸಿಟಿವ್ ಇರುತ್ತೆ. ನಾವು 2 ಪಾಸಿಟಿವ್ ಇದ್ದಾಗ ಈಗ ನಮ್ಮದು GPSTR ಆಗಿದೆ, HSTR ಆಗಿದೆ, ನಾವೆಲ್ಲ ಯಾವ್ದು ಆಯ್ಕೆ ಮಾಡ್ಕೋಬೇಕು? GPSTR ಆಯ್ಕೆ ಮಾಡ್ಕೋಬೇಕಾ, HSTR ಆಯ್ಕೆ ಮಾಡ್ಕೋಬೇಕಾ ಅಂತೇಳಿ ಏನಾಗುತ್ತೆ? ನಮಗೆ ಘರ್ಷಣೆ ಆಗುತ್ತೆ. ಅದಕ್ಕೇನಂತೀವಿ? ಘರ್ಷಣಾ ಸ್ಥಿತಿ ಅಂತೀವಿ. ಈಗ ಉದ್ವೇಗದಿಂದ ಹೊರಬರಲು ಬಳಸುವಂತಹ ತಂತ್ರ, ನಾವು ಯಾವುದೇ ಒಂದು ಉದ್ವೇಗದಿಂದ ಹೊರಬರಬೇಕಾದ್ರೆ ಯಾವ್ದು ತಂತ್ರವನ್ನು ಬಳಸ್ತೀವಿ? ಇವೆಲ್ಲ ತಂತ್ರಗಳಿಗೆ ಬಳಸ್ತೀವಿ ಏನಂದ್ರೆ ನಾವು ರಕ್ಷಣಾ ತಂತ್ರವನ್ನು ಬಳಸ್ತೀವಿ. ರಕ್ಷಣಾ ತಂತ್ರಗಳನ್ನು ಬರ್ತವೆ. ಒಂದು ದಮನ, ತರ್ಕಸಮ್ಮತವಾಗಿಸುವಿಕೆ, ಪ್ರಕ್ಷೇಪಣೆ, ಇವೆಲ್ಲ ಏನು? ರಕ್ಷಣಾ ತಂತ್ರಗಳು. ಇವಾಗ ಬೇರೆಯವರು ಮಾಡಿರುವ ತಪ್ಪನ್ನು ತೋರಿಸುತ್ತಾ ತಾನು ತಪ್ಪು ಮಾಡಿರುವುದು ಸರಿ ಅಂಥೇಳಿ ಏನು ಮಾಡ್ತೀವಿ? ಸಮರ್ಥಿಸ್ತೀವಿ. ಅಂತಹ ರಕ್ಷಣಾ ತಂತ್ರ ಅಂದರೆ ಪ್ರಕ್ಷೇಪಣೆ. ಇವಾಗ ಒಂದು ಹುಡುಗ ಫೇಲ್ ಆಗಿದ್ದಾನೆ ಅಂದರೆ, ಇವಾಗ ಒಂದು ಕ್ಲಾಸಲ್ಲಿ ಒಬ್ಬ ಹುಡುಗ ಏನಾಗಿರ್ತಾನೆ? ಫೇಲ್ ಆಗಿರ್ತಾನೆ. ಅವೇನು ಹೇಳ್ತಾನೆ? ಅವ್ರ ಮನೇಲಿ ಹೋಗಿ ನಾನು ಒಬ್ಬನೇ ಫೇಲ್ ಆಗಿಲ್ಲ, ನನ್ನ ಜೊತೆ ಇನ್ನೂ ಹಲವಾರು ಏನಾಗಿದ್ದಾರೆ, ನಮ್ಮ ಫ್ರೆಂಡ್ಸ್ಗಳು ಫೇಲ್ ಆಗಿದ್ದಾರೆ ಅಂತ ಹೇಳ್ತಾನೆ. ಇದಕ್ಕೇನಂತೀವಿ? ನಾವು ಪ್ರಕ್ಷೇಪಣ ಅಂಥೇಳಿ ಕರಿತೀವಿ. ಇವಾಗ ಫ್ಯಾಷನ್ ಮಾಡಲು ಗೊತ್ತಿಲ್ಲದಂಥ ಹುಡುಗಿ ಏನು ಹೇಳ್ತಾಳೆ? ಫ್ಯಾಷನ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾಳೆ. ಇವಾಗ ಲಂಚ ತೆಗೆದುಕೊಳ್ಳೋರು ಏನು ಹೇಳ್ತಾರೆ? ಲಂಚ ತೆಗೆದುಕೊಳ್ಳೋರು ಯಾರಿದ್ದಾರೆ? ಎಲ್ಲರೂ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಇದಕ್ಕೇನಂತೀವಿ? ಇವೆಲ್ಲ ನಾವು ಪ್ರಕ್ಷೇಪಣ ತಂತ್ರಗಳು ಅಂಥೇಳಿ ಕರಿತೀವಿ. ಇವಾಗ ವ್ಯಕ್ತಿಯು ತನಗಾದಂಥ ನೋವನ್ನು ಮರೆಯಲು ಏನು ಮಾಡ್ತಾನೆ? ವಾಸ್ತವಿಕ ಸ್ಥಿತಿಯಿಂದ ಹೊರಬಂದು ಒಂದು ಭ್ರಮಲೋಕದಲ್ಲಿ ಬದುಕ್ತಾನೆ. ಅದಕ್ಕೇನಂತೀವಿ? ನಾವು ಹಗಲುಗನಸು ಅಂತೇಳಿ ಕರಿತೀವಿ. ಉದಾಹರಣೆ ಹೇಳ್ಬೇಕಂದ್ರೆ ಇದು ತಿರುಕನ ಕನಸು. ಅವನು ತಿರುಕನ ಕನಸು ನಾವು ಓದಿದ್ದೀವಲ್ಲ ಲೆಸನಲ್ಲಿ, ಅಂದರೆ ನಾವು ಓದೋ ಟೈಮಲ್ಲಿ ಓದಿದ್ದೀವಿ. ಅವಾಗೇನಾಗ್ತಾನೆ? ತಿರುಕ ಕನಸು ಕಾಣ್ತಾ ಇರ್ತಾನೆ. ಒಬ್ಬ ಭಿಕ್ಷುಕ, ಆದರೆ ಅವೇನು ಮಾಡ್ತಾನೆ? ರಾಜನ ಥರ ಕನಸು ಕಾಣ್ತಾ ಇರ್ತಾನೆ. ಅದಕ್ಕೇನಂತಾರೆ? ಹಗಲುಗನಸು ಕಾಣೋದು ಅಂತಾರೆ. ಮಾನಸಿಕ ಆರೋಗ್ಯವು ಅವಲಂಬಿಸಿರುವ ಅಂಶ ಯಾವುದಂದರೆ ವೈಯಕ್ತಿಕ ಅಂಶ, ಸಾಮಾಜಿಕ ಅಂಶ, ಭಾವನಾತ್ಮಕ ಅಂಶ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ವೈಯಕ್ತಿಕವಾಗಿಯೂ ಚೆನ್ನಾಗಿರಬೇಕು, ಸಾಮಾಜಿಕವಾಗಿಯೂ ಚೆನ್ನಾಗಿರಬೇಕು, ಹಾಗೆ ಭಾವನಾತ್ಮಕವಾಗಿಯೂ ಚೆನ್ನಾಗಿರಬೇಕು. ಈ ಅಂಶಗಳಲ್ಲಿ ನಾವು ಚೆನ್ನಾಗಿದ್ದೀವಿ ಅಂದರೆ ನಾವು ಮಾನಸಿಕವಾಗಿ ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ನಮ್ಮ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ನಮ್ಮ ಮಾನಸಿಕ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯ ಆಗಿರ್ತದೆ. ಅದಕ್ಕೆ ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ಮಾನಸಿಕ ಆರೋಗ್ಯ ವೆರಿ ಇಂಪಾರ್ಟೆಂಟು. ಮಾನಸಿಕ ಆರೋಗ್ಯವು ಹೆಚ್ಚಾಗಿರುವ ವ್ಯಕ್ತಿ ಏನಾಗಿರ್ತಾನೆ? ಸ್ವಾವಲಂಬಿ ಅಲ್ಲ. ಮಾನಸಿಕ ಆರೋಗ್ಯವಾಗಿ ಹೆಚ್ಚಾಗಿರುವ ವ್ಯಕ್ತಿ ಏನಿರ್ತಾನೆ ಅಂದರೆ ಸ್ವಾವಲಂಬಿಯಾಗಿರಲ್ಲ. ಒಂದು ಮಗುವನ್ನು ಮತ್ತೊಂದು ಮಗುವಿನೊಂದಿಗೆ ಹೋಲಿಸುವುದರಿಂದ ಉಂಟಾಗುವ ಸಮಸ್ಯೆ ಏನಾಗ್ತೈತಿ? ಅಲ್ಲಿ ದ್ವೇಷ ಬೆಳೀತೈತಿ. ದ್ವೇಷ ಮನೋಭಾವನವನ್ನು ಮಕ್ಕಳಲ್ಲಿ ಬೆಳೆಸಿದಂಗೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು? ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಯಾವಾಗೂ ಹೋಲಿಕೆ ಮಾಡಬಾರ್ದು. ಹೋಲಿಕೆ ಮಾಡೋದರಿಂದ ಮಕ್ಕಳಲ್ಲಿ ಏನಾಗುತ್ತೆ? ಕೀಳಿರಿಮೆ ಬೆಳೆಯುತ್ತೆ, ಹಾಗೆ ದ್ವೇಷ ಭಾವನೆ ಕೂಡ ಬೆಳೀತೈತೆ. ಅದಕ್ಕೆ ಶಿಕ್ಷಕರಾದರೂ ಏನು ಮಾಡಬಾರ್ದು? ಮಕ್ಕಳನ್ನು ಕಂಪೇರ್ ಮಾಡಬಾರ್ದು. ಮಾನಸಿಕ ಆರೋಗ್ಯವು ಕಂಡುಬರುವುದು ಯಾರಲ್ಲಿ ಅಂದರೆ ದುರ್ಬಲವಾಗಿ ಅಂದರೆ ಮನಸ್ಸು ಚೆನ್ನಾಗಿಲ್ದಾಗ ಏನಾಗ್ತದೆ? ನಮ್ಮ ದುರ್ಬಲ ಮನಸ್ಥಿತಿ ಇದ್ದಾಗ ನಮ್ಗೆ ಏನಾಗ್ತೀವಿ? ಮಾನಸಿಕವಾಗಿ ಅನಾರೋಗ್ಯಕ್ಕೆ ನಾವು ಈಡಾಗ್ತೀವಿ. ಅಂದರೆ ಅವಾಗ ನಮ್ಮ ಮನಸ್ಥಿತಿ ಚೆನ್ನಾಗಿಲ್ಲ ಅಂದರೆ ನಾವೇನಾಗ್ತೀವಿ? ಅನಾರೋಗ್ಯ ಇದ್ದೀವಿ ಅಂತ ಅರ್ಥ. ಸ್ಥಿತಿ ಪ್ರಜ್ಞಾ ಸ್ಥಿತಿ ಅಂದರೆ ಪ್ರಜ್ಞೆ ಸ್ಥಿತಿ ಅಂದರೆ ಸುಖ ಮತ್ತು ದುಃಖವನ್ನು ಏನು ಮಾಡಬೇಕು? ಸಮಾನವಾಗಿ ಸ್ವೀಕರಿಸುವಂಥ ಸ್ಥಿತಿಗೆ ಏನಂತೀವಿ? ಸ್ಥಿತಿ ಪ್ರಜ್ಞೆ ಸ್ಥಿತಿ ಅಂತೇಳಿ ಕರಿತೀವಿ. ನಮ್ಮ ಪ್ರಜ್ಞೆ ಚೆನ್ನಾಗಿದೆ ಅಂತ ಅರ್ಥ. ಇಲ್ಲಿ ಸುಖ ಮತ್ತು ದುಃಖ ಎರಡನ್ನೂ ಮಾಡ್ತೀವಿ ನಾವು ಸಮಾನವಾಗಿ ಸ್ವೀಕರಿಸುವಂಥ ಮನೋಭಾವ ಹೊಂದಿದ್ದೀವಿ ಅಂತ ಅರ್ಥ.
ಆತ್ಮಹತ್ಯೆ ಕಂಡು ಬಂದಾಗ ಬರುವುದು ಯಾರಲ್ಲಿ ಬರ್ತೈತಿ, ಆತ್ಮಹತ್ಯೆ ಯಾರು ಮಾಡ್ಕೋತಾರೆ ಅಂದರೆ ಆಶಾಭಂಗ ಉಂಟಾದಾಗ ಏನು ಮಾಡ್ತೀವಿ ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ. ಇವಾಗ ಮಕ್ಕಳು PUC ಏನು ಮತ್ತು 10th ಎಲ್ಲ ಫೇಲ್ ಆಗ್ತಾರಲ್ಲ, ಅವ್ರು ಏನಾಗ್ತಾರೆ, ಅವ್ರ ಆಸೆ ಈಡೇರಲಿಲ್ಲ, ಅವಾಗ ಏನಾಗ್ತಾರೆ, ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ನಮ್ದು ಯಾವುದೇ ಒಂದು ಆಸೆ ಈಡೇರಲಿಲ್ಲ, ಅತಿಯಾಗಿ ನಾವು ಆಸೆ ಪಟ್ಟಿದ್ದೀವಿ, ಅದಕ್ಕೆ ಈಡೇರಲಿಲ್ಲ ಅಂದರೆ ಅವಾಗ ಏನಾಗ್ತೀವಿ, ನಾವು ಆಶಾಭಂಗಕ್ಕೆ ಒಳಗಾಗ್ತೀವಿ. ಅವಾಗ ಮಾನವ ಏನು ಮಾಡ್ತಾನೆ, ಆತ್ಮಹತ್ಯೆಗೆ ಶರಣಾಗುವಂತಹ ಕೆಲಸವನ್ನು ಮಾಡ್ತಾನೆ. ಆತ್ಮಹತ್ಯೆಯು ವ್ಯಕ್ತಿಯ ಮಾನಸಿಕ ಅಸ್ವಸ್ಥತೆಯು ಏನಾಗಿರ್ತೈತಿ, ಅದು ಪರಮಾವಧಿ ಆಗಿರ್ತೈತಿ. ಉದತ್ತೀಕರಣ ಪಾಲಯನ ತಂತ್ರದಲ್ಲಿ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು ಅಂದರೆ ನಿಂದನೆ ಮತ್ತು ಶಿಕ್ಷೆ. ಏನಾಗ್ತೀವಿ ಇಲ್ಲಿ ಅಂದರೆ ಉದತ್ತೀಕರಣ ಪಾಲಯನ ಎಲ್ಲಿ ಬರ್ತಾವೆ ಅಂದರೆ ರಕ್ಷಣಾ ತಂತ್ರದಲ್ಲಿ ಬರ್ತವೆ. ಇಲ್ಲಿ ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವುದು ಯಾವುದಂದರೆ ನಿಂದನೆ ಮತ್ತು ಶಿಕ್ಷೆ ಆದಾಗ ಏನಾಗ್ತೈತಿ, ಮಗುವಿನ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ಬೀರುವಂತಹ ಪ್ರಭಾವ ಬೀರುವ ಏಕೈಕ ಅಂಶ ಯಾವುದಂದರೆ ಅದು ಮಗುವಿನ ಆರಂಭಿಕ ವರ್ಷಗಳಲ್ಲಿ ದೊರೆತ ಭಾವನಾತ್ಮಕ ಭದ್ರತೆ. ಏನಾಗ್ತೈತಿ, ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥ ಇದೊಂದು ಅಂಶವಾಗಿರ್ತೈತಿ. ಅಂದರೆ ಮಗು ಏನಾಗ್ತೈತೆ, ಹುಟ್ಟಿದಾಗ ಅದು ಭಾವನಾತ್ಮಕವಾಗಿ ಸ್ಥಿರತೆಯನ್ನು ಕಂಡಿರಲ್ಲ, ಅದೇನು ಮಾಡ್ತೈತಿ, ಅಭದ್ರತೆಯನ್ನು ಅನುಭವಿಸ್ತಿರ್ತೈತಿ. ಇಲ್ಲಿ 2 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಬೇಕಾದರೆ ಪರಿಸ್ಥಿತಿ ಒದಗಿ ಬಂದರೆ, ಅಂದರೆ 2 ಆಯ್ಕೆ ಇರ್ತವೆ, 2 ಇಂಪಾರ್ಟೆಂಟ್ ಇರ್ತವೆ ನಮಗೆ. ಆದರೆ ಒಂದೇ ಆಯ್ಕೆ ಮಾಡ್ಕೋಬೇಕು ನಾವು. ಅಂಥ ಮನಸ್ಥಿತಿಯನ್ನು ಹೀಗೇನು ಕರಿತೀವಿ ಅಂದರೆ ದ್ವಂದ್ವ ಘರ್ಷಣೆ ಅಥವಾ ಉಭಯ ಸಂಕಟ. ಈಗ ಎರಡೂ ನಾವೀಗ ಟೀಚರು ಆಗಿದ್ದೀವಿ, PDOನೂ ಆಗಿದ್ದೀವಿ ಅಂತ ತಿಳ್ಕೊಂಡಿದ್ರೆ ನಮ್ಗೆ 2 ಇಷ್ಟ ಆಗಿರ್ತೈತೆ, ನಾವು ಅಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡ್ಕೋಬೇಕು. ಅವಾಗ ಏನಾಗ್ತೈತೆ, ನಮಗೆ ದ್ವಂದ್ವ ಘರ್ಷಣೆ, ಏನು ಅದು ಮಾಡಲ್ಲ ಇದು ಮಾಡಲ್ಲ ಅಂತೇಳಿ ಏನಾಗುತ್ತೆ, ಅವಾಗ ದ್ವಂದ್ವ ಘರ್ಷಣೆ ಅಥವಾ ಉಭಯ ಸಂಕಟ ಉಂಟಾಗ್ತೈತಿ. ಭೂತದ ಮನೆ ಹಾಗೂ ಅತಿ ಆಳವಾದಂಥ ಸಮುದ್ರವು ಇದರ ಉಭಯ ಸಂಕಟಕ್ಕೆ ಕಾರಣ ಆಗ್ತೈತಿ. ಭೂತದ ಮನೆ ಅಥವಾ ಅತಿ ಆಳವಾದಂಥ ಸಮುದ್ರವೇನಾಗ್ತೈತೆ, ಇದರ ಉಭಯ ಸಂಕಟಕ್ಕೆ ಉದಾಹರಣೆಯಾಗಿದೆ. ಅಂದರೆ ಉಪಗಮ ಅಥವಾ ಉಭಯ ಸಂಕಟ. ಹತಾಶೆಗೆ ಕಾರಣ ಏನಾಗ್ತೈತೆ ಅಂದರೆ ಅಡೆತಡೆಗಳು. ನಮ್ಗೆ ಅಡೆತಡೆಗಳು ಬಂದರೆ ಏನಾಗ್ತೈತೆ, ನಮಗೆ ಹತಾಶೆ ಆಗ್ತೈತೆ. ಈಗ ನಾವು ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ಕೋತೀವಿ, ಅಲ್ಲಿ ನಮ್ಗೆ ಏನಾಗ್ತವೆ, ಅಡೆತಡೆಗಳು ಬಿಡ್ತವೆ, ಅವಾಗ ಏನಾಗ್ತದೆ, ಹತಾಶಕ್ಕೆ ಒಳಗಾಗ್ತೀವಿ. ಬುದ್ಧಿಮಾಂದ್ಯತೆ ಈ ಕಾರಣದಿಂದ ಉಂಟಾಗ್ತೈತಿ. ಬುದ್ಧಿಮಾಂದ್ಯತೆ ಅಥವಾ ಬುದ್ಧಿಹೀನತೆ ಯಾವ ಕಾರಣದಿಂದ ಉಂಟಾಗ್ತದೆ ಅಂದರೆ ಅನುವಂಶದಿಂದ ಬಂದಂಥ ದೋಷಗಳಾಗಿರ್ಬೋದು, ಪರಿಸರದ ಕಾರಕಾಂಶಗಳಾಗಿರ್ಬೋದು, ಅಥವಾ ಜೈವ ರಾಸಾಯನಿಕ ಅಸಮತೋಲನಗಳಾಗೋದು. ಈ ಎಲ್ಲ ಅಂಶಗಳಿಂದ ಏನಾಗ್ತೈತೆ, ಮನುಷ್ಯ ಬುದ್ಧಿಮಾಂದ್ಯತೆ ಏನಾಗ್ತಂದರೆ ಬುದ್ಧಿಹೀನನಾಗ್ತಾನೆ. ಒಂದು ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಫೇಲ್ ಆದಾಗ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸರಿಯಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಅವ ಬಳಸುವಂಥ ರಕ್ಷಣಾ ತಂತ್ರ ಯಾವುದು ಅಂದರೆ ಅದು ತರ್ಕಸಮ್ಮತವಾಗಿ. ಅವೇನು ಮಾಡ್ತಾನೆ, ತಂತಾನೆ ಏನು ಮಾಡ್ತಾ ಇದ್ದಾನೆ, ಸ್ಯಾಕ್ರಿಫೈ ಮಾಡ್ಕೋತಾ ಇದ್ದಾನೆ. ಅಂದರೆ ನಂದೇ ಸರಿ, ಅವನು ಏನು ಮಾಡ್ಕೊಂಡು ಸಮಾಧಾನ ಮಾಡ್ಕೋತಾ ಇದ್ದಾನೆ ಅಂತ ಅರ್ಥ. ಒಂದು ಪರೀಕ್ಷೆಯಲ್ಲಿ ಫೇಲ್ ಅಂತ ವಿದ್ಯಾರ್ಥಿನ ಹೇಳ್ತಾನೆ, ಪರೀಕ್ಷೆ ಪ್ರಶ್ನೆ ಪತ್ರಿಕೆನೇ ಸರಿ ಇರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೇನೊಂದು ತರ್ಕಸಮ್ಮತ ಮಾಡ್ಕೊಳ್ಳೋದು ಅಂತ ಅರ್ಥ. ಮತ್ತು ಇದಕ್ಕೆ ಉದಾಹರಣೆ ಏನು ಹೇಳಬೇಕಾದ್ರೆ ಹುಳಿ ಕೋತಿ ಏನು ಮಾಡ್ತೈತೆ, ದ್ರಾಕ್ಷಿ ಮೇಲ್ಗಡೆ ಇರ್ತೈತೆ, ತಿನ್ನಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಎಟ್ಕೋದಿಲ್ಲ. ಅದೇನು ಹೇಳ್ತೇವೆ, ದ್ರಾಕ್ಷಿ ಹುಳಿ ಇದೆ ಬಿಡು ಅಂತ ಹೇಳ್ತೈತೆ. ಅದೇನು ಮಾಡ್ತೈತೆ, ಅವಾಗ ತರ್ಕಸಮ್ಮತ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಅಂದರೆ ನಮಗದು ಆಗಲ್ಲ, ಅದು ನಾವೇ ಸರಿ ನಮ್ಮದೇ ಸರಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೇನು ತರ್ಕಸಮ್ಮತ ಮಾಡ್ಕೊಳ್ಳೋದು ಅಂತ ನಾವು ಕರಿತೀವಿ. ಒಂದು ವ್ಯಕ್ತಿ ಬಹು ಗುರಿಗಳ ಪೈಕಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂಬುದನ್ನು ನಿರ್ಧರಿಸಲಾಗದಂಥ ಮಾನಸಿಕ ಸ್ಥಿತಿಗೆ ಏನಂತೀವಿ, ದ್ವಂದ್ವ ಅಂತೇಳಿ ಕರಿತೀವಿ. ಈಗ 2-3 ಚಾಯ್ಸ್ ಇರ್ತವೆ, ಅವು 2-3 ಆಗಿರ್ತವೆ. ಅವಾಗ ನಮಗೇನಾಗಲ್ಲ, ಒಂದು ಆಯ್ಕೆ ಮಾಡ್ಕೊಳಕ್ಕಾಗಲ್ಲ. ಅವಾಗ ಏನಾಗ್ತದೆ, ನಮಗೆ ದ್ವಂದ್ವ ಉಂಟಾಗ್ತೈತಿ. ಅದಕ್ಕೆ ಏನಂತೀವಿ, ಮಾನಸಿಕ ದ್ವಂದ್ವ ಅಂತೇಳಿ ಕರಿತೀವಿ. ಇದೇನು ಮಾನಸಿಕ ಆರೋಗ್ಯದ ಮೇಲೆ ಏನು ಮಾಡಿದ್ದೀವಿ, ಇಲ್ಲಿ ತನಕ ನಾವು ಮುಖ್ಯವಾದ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಇದು ಒಂಥರ ಪ್ರಶ್ನೋತ್ತರದ ಥರ ಇದೆ, ಅಂದರೆ MCQ ಥರ ಇದೆ. ಹೊಸದು ಒಂಥರ ನೀವು ಏನು ಮಾಡಿ ಓದ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಏನು ಮಾಡ್ತೀನಿ ಅಂದರೆ ಮುಂದುವರೆದ ಲೆಸನನ್ನು ಕುರಿತು ತರಗತಿಯನ್ನು ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.